ಎಲ್ಲರಿಗೂ ನಮಸ್ಕಾರ. ಭಕ್ತಿ ಮತ್ತು ನಿಷ್ಠೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ರಾಮಾಯಣದ ಒಂದು ಪ್ರಸಂಗ. ತನ್ನ ಪ್ರಭುವಿಗಾಗಿ ಒಬ್ಬ ವೀರ ಇಡೀ ಪರ್ವತವನ್ನೇ ಹೊತ್ತು ತಂದ ಕತೆ. ಹೌದು, ನಾವು ಮಾತಾಡ್ತಿರೋದು ಸಂಜೀವಿನಿ ಪವಾಡದ ಬಗ್ಗೆ. ಬನ್ನಿ, ಈ ಅದ್ಭುತ ಕಥೆಯನ್ನ ಇವತ್ತು ಕೇಳೋಣ. ಸರಿ, ಈ ಕಥೆಯ ಆರಂಭ ಆಗೋದೇ ಲಂಕೆಯ ಯುದ್ಧಭೂಮಿಯಲ್ಲಿ. ಒಂದ್ ಕಡೆ ರಾಮನ ವಾನರ ಸೈನ್ಯ, ಇನ್ನೊಂದ್ ಕಡೆ ರಾವಣನ ರಾಕ್ಷಸ ಸೇನೆ. ಎರಡೂ ಕಡೆ ಘೋರ ಯುದ್ಧ ನಡೀತಿದೆ. ಇಡೀ ವಾತಾವರಣ ತುಂಬಾನೇ ಗಂಭೀರವಾಗಿದೆ. ಮುಂದೇನಾಗುತ್ತೋ ಅನ್ನೋ ಆತಂಕ ಎಲ್ಲರಲ್ಲೂ ಇದೆ. ಆ ಯುದ್ಧ ಅದೆಷ್ಟು ತೀವ್ರವಾಗಿತ್ತು ಅಂದ್ರೆ, ಇದ್ದಕ್ಕಿದ್ದಾಗೆ ರಾಮನ ಸೈನ್ಯದ ಒಬ್ಬ ಪ್ರಮುಖ ವೀರ ಮಾರಣಾಂತಿಕವಾಗಿ ಗಾಯಗೊಂಡು ಕೆಳಗೆ ಬಿದ್ಬಿಡ್ತಾರ. ಅಬ್ಬಾ, ಇಡೀ ಸೈನ್ಯಕ್ಕೆ ಇದೊಂದು ದೊಡ್ಡ ಆಘಾತ. ಒಂದು ಕ್ಷಣ ಎಲ್ರಿಗೂ ಏನ್ಮಾಡೋದು ಅಂತಾನೆ ತೋಚುದಿಲ್ಲ. ಎಲ್ಲರೂ ಹೀಗೆ ಹತಾಶೆಯಿಂದ ಕುಳಿತಿರ್ಬೇಕಾದ್ರೆ ಒಬ್ಬ ವೀರ ಮಾತ್ರ ಮುಂದೆ ಬರ್ತಾನೆ. ಒಂದು ಮಾತನ್ನ ಹೇಳ್ತಾನೆ. ಅದು ಎಂಥ ಮಾತು ಅಂದ್ರೆ ಕೇಳೋಕೆ ಅಸಾಧ್ಯ ಅಂತ ಅನ್ಸ್ಬೋದು. ಆದ್ರೆ ಅದೇ ಮಾತು ಈ ಇಡೀ ಕಥೆಗೆ ಒಂದು ದೊಡ್ಡ ತಿರುವನ್ನ ಕೊಡುತ್ತೆ. ಸರಿ, ಹಾಗಾದ್ರೆ ಮೊದಲು ಆ ಯುದ್ಧದ ಸಂಕಷ್ಟದ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ. ಆಗಿದ್ದೇನಂದ್ರೆ, ರಾವಣನ ಮಗ ಮೇಘನಾದ ಇದಾನಲ್ವಾ, ಅವನ ಒಂದು ಶಕ್ತಿಶಾಲಿ ಬಾಣ ನೇರವಾಗಿ ಲಕ್ಷ್ಮಣನ ಎದೆಗೆ ಬಂದು ತಾಗುತ್ತೆ. ಅಷ್ಟೆ, ಲಕ್ಷ್ಮಣ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾನೆ. ತನ್ನ ಪ್ರೀತಿಯ ತಮ್ಮನ ಈ ಸ್ಥಿತಿಯನ್ನ ನೋಡಿ ರಾಮನಿಗೆ ತಡೆಯೋಕ್ಕಾಗ್ದಷ್ಟು ದುಃಖವಾಗುತ್ತೆ. ಇಡೀ ಸೈನ್ಯದಲ್ಲೂ ಒಂಥರ ನಿರಾಶೆ, ದುಃಖದ ವಾತಾವರಣ. ಇಂಥ ಒಂದು ಕಷ್ಟದ ಸಮಯದಲ್ಲಿ ಎಲ್ಲರೂ ಧೈರ್ಯ ಕಳೆದುಕೊಂಡಿದ್ದಾಗ ಒಬ್ಬ ಭರವಸೆಯ ಕಿರಣದಂತೆ ಮುಂದೆ ಬರ್ತಾನೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಹನುಮಂತ. ಒಂದು ಅಸಾಧ್ಯವಾದ ಸವಾಲನ್ನು ಸ್ವೀಕರಿಸಲು ಅವನು ನಿರ್ಧರಿಸಿದ ಆ ಕ್ಷಣ ಇದೆಯಲ್ವಾ, ಅದು ನಿಜಕ್ಕೂ ರೋಮಾಂಚನಕಾರಿ. ಎಲ್ರೂ ಏನ್ ಮಾಡೋದು ಅಂತ ಯೋಚಿಸ್ತಿದ್ದಾಗ ಹನುಮಂತ ದೃಢವಾಗಿ ಮುಂದೆ ನಿಂತು ಒಂದು ಪ್ರತಿಜ್ಞೆ ಮಾಡ್ತಾನೆ. ನಾನೇ ಹಿಮಾಲಯಕ್ಕೆ ಹೋಗಿ ಸಂಜೀವಿನಿ ಗಿಡಮೂಲಿಕೆಯನ್ನ ತಂದು ಲಕ್ಷ್ಮಣನನ್ನ ಉಳಿಸ್ತೀನಿ ಅಂತ. ಆ ಒಂದು ಮಾತು, ಆ ಆತ್ಮವಿಶ್ವಾಸ, ಆ ಸಮರ್ಪಣೆ ಇದೆಯಲ್ಲ, ಅದು ಎಲ್ಲರಲ್ಲೂ ಒಂದು ಹೊಸ ಭರವಸೆಯನ್ನ ಮೂಡಿಸುತ್ತೆ. ಪ್ರತಿಜ್ಞೆ ಮಾಡೋದು ಒಂದು ವಿಷಯ, ಅದನ್ನ ಪೂರೈಸೋದು ಇನ್ನೊಂದು ವಿಷಯ ಅಲ್ವಾ? ಹನುಮಂತನ ಮುಂದ್ಯೂ ಈಗ ಬೆಟ್ಟದಂಥ ಸವಾಲು ಕಾದಿತ್ತು. ಯಾಕಂದ್ರೆ ಇದು ಸಮಯದ ವಿರುದ್ಧದ ಓಟವಾಗಿತ್ತು. ನೋಡಿ, ಸೂರ್ಯೋದಯ ಆಗೋದ್ರೊಳಗೆ ಲಕ್ಷ್ಮಣನಿಗೆ ಚಿಕಿತ್ಸೆ ಕೊಡ್ಲೇಬೇಕಿತ್ತು, ಇಲ್ಲ ಅಂದ್ರೆ ಕಷ್ಟ. ಹಾಗಾಗಿ ಹನುಮಂತ ತನ್ನೆಲ್ಲ ಶಕ್ತಿಯನ್ನ ಒಟ್ಟುಗೂಡಿಸಿ ವಾಯುವೇಗದಲ್ಲಿ ಹಿಮಾಲಯದ ಕಡೆ ಹಾರ್ತಾನೆ. ಇಲ್ಲಿ ಒಂದೊಂದು ಕ್ಷಣವೂ ತುಂಬಾನೇ ಅಮೂಲ್ಯವಾಗಿತ್ತು. ಅಬ್ಬಾ, ಹಿಮಾಲಯ ತಲುಪಿದ ಮೇಲೆ ನೋಡಿದ್ರೆ ಹನುಮಂತನಿಗೆ ದೊಡ್ಡ ಗೊಂದಲ. ಅಲ್ಲೇನಿದೆ, ಸಾವಿರಾರು ತರಹದ ಗಿಡಗಳು. ಇವುಗಳಲ್ಲಿ ಆ ಜೀವ ಉಳಿಸೋ ಸಂಜೀವಿನಿ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ? ಅತ್ತೆ ಕಡೆ ಸಮಯ ಬೇರೆ ಮೀರಿ ಹೋಗ್ತಿತ್ತು. ಸರಿ, ಈ ಗೊಂದಲಕ್ಕೆ ಹನುಮಂತ ಕಂಡುಕೊಂಡ ಪರಿಹಾರ ಇದೆಯಲ್ಲ, ಅದೇ ಈ ಕಥೆಯ ಅತ್ಯಂತ ರೋಚಕವಾದ ಭಾಗ. ಅವನ ಶಕ್ತಿ, ಅವನ ಬುದ್ಧಿವಂತಿಕೆ ಎರಡನ್ನೂ ತೋರಿಸುವ ಆ ಅದ್ಭುತವಾದ ಪರಿಹಾರ ಏನಿರ್ಬೋದು? ಯೋಚನೆ ಮಾಡಿ. ಯೋಚನೆ ಮಾಡೋಕೂ ಆಗಲ್ಲ. ಗಿಡ ಯಾವುದು ಅಂತ ಹುಡುಕಿ ಸಮಯ ಹಾಳು ಮಾಡೋದಕ್ಕಿಂತ ಹನುಮಂತ ಒಂದು ಅದ್ಭುತವಾದ ನಿರ್ಧಾರ ತಗೋತಾನೆ. ಏನ್ಗೊತ್ತಾ? ಆ ಇಡೀ ಪರ್ವತವನ್ನೇ ಎತ್ತುಕೊಂಡು ಯುದ್ಧಭೂಮಿಗೆ ಹೊರಟ್ಬಿಡ್ತಾನೆ. ಇದು ಅವನ ಅಪಾರವಾದ ಶಕ್ತಿಗೆ ಅಷ್ಟೇ ಅಲ್ಲ, ಅವನ ಸಮಯಪ್ರಜ್ಞೆಗೂ ಸಾಕ್ಷಿ. ಹನುಮಂತ ಪರ್ವತದ ಜೊತೆ ಯುದ್ಧಭೂಮಿಗೆ ಬಂದಿಳಿದಾಗ ಎಲ್ಲರಿಗೂ ಆಶ್ಚರ್ಯದಿಂದ ಮಾತೇ ಬರೋದಿಲ್ಲ. ತಕ್ಷಣ ರಾಜವೈದ್ಯರಾದ ಸುಷೇಣರು ಬಂದು ಆ ಪರ್ವತದಲ್ಲಿರೋ ಸಂಜೀವಿನಿ ಗಿಡವನ್ನ ಗುರುತಿಸ್ತಾರೆ. ಆಮೇಲೆ ಅದನ್ನ ಬಳಸಿ ಲಕ್ಷ್ಮಣನಿಗೆ ಚಿಕಿತ್ಸೆ ಕೊಡ್ತಾರೆ. ಕೊನೆಗೂ ಲಕ್ಷ್ಮಣ ಪ್ರಾಣಾಪಾಯದಿಂದ ಪಾರಾಗ್ತಾನೆ. ಹನುಮಂತನ ಸಾಹಸ ಯಶಸ್ವಿಯಾಗುತ್ತೆ. ಸರಿ, ಲಕ್ಷ್ಮಣನ ಪ್ರಾಣ ಉಳಿತು, ಎಲ್ಲರಿಗೂ ಖುಷಿ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಒಂದು ದೊಡ್ಡ ಕೆಲ್ಸದ ಹಿಂದೆ ಇದ್ದ ನಿಜವಾದ ಶಕ್ತಿ ಯಾವುದು? ಹೌದು, ಭಕ್ತಿಯ ಶಕ್ತಿ. ಬನ್ನಿ, ಅದ್ರ ಬಗ್ಗೆ ಮಾತಾಡೋಣ. ತನ್ನ ಪ್ರೀತಿಯ ತಮ್ಮನನ್ನ ಉಳಿಸಿದ ಹನುಮಂತನನ್ನ ನೋಡಿ ರಾಮನಿಗೆ ಎಲ್ಲಿಲ್ಲದ ಸಂತೋಷ, ಕೃತಜ್ಞತೆ. ಅವನು ಹನುಮಂತನ ಹತ್ರ ಬಂದು ಹೇಳ್ತಾನೆ, ಹನುಮಂತ, ನಿನ್ನ ಭಕ್ತಿ, ನಿನ್ನ ಶಕ್ತಿ, ನಿನ್ನ ಬುದ್ಧಿವಂತಿಕೆ ಇದಕ್ಕೆ ಸಾಟಿಯೇ ಇಲ್ಲ ಅಂತ ಮನಸಾರೆ ಹೊಗಳ್ತಾನೆ. ಆದ್ರೆ ಇದಕ್ಕೆ ಹನುಮಂತ ಏನ್ ಉತ್ತರ ಕೊಡ್ತಾನೆ ಗೊತ್ತಾ? ಅದೇ ಕಥೆಯ ಜೀವಾಳ. ಅವನು ತುಂಬಾನೇ ವಿನಮ್ರವಾಗಿ, ಸ್ವಾಮಿ, ನಿಮ್ಮ ಸೇವೆ ಮಾಡೋದೇ ನನ್ನ ಶಕ್ತಿ, ಬೇರೇನೂ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ತನ್ನೆಲ್ಲ ಶಕ್ತಿಗೆ ಮೂಲ ತನ್ನ ಅಚಲವಾದ ಭಕ್ತಿ ಅಂತ ಅವನು ಸ್ಪಷ್ಟಪಡಿಸ್ತಾನೆ. ಹಾಗಾದ್ರೆ ಈ ಕಥೆಯಿಂದ ನಮಗೆ ಏನ್ ಗೊತ್ತಾಗುತ್ತೆ? ನೀತಿ ತುಂಬಾನೇ ಸ್ಪಷ್ಟ. ನಿಜವಾದ ಶಕ್ತಿ ಅಂದ್ರೆ ಅದು ಕೇವಲ ದೈಹಿಕ ಶಕ್ತಿಯಲ್ಲ, ಅಚಲವಾದ ಭಕ್ತಿ, ನಿಷ್ಠೆ ಇದ್ರೆ ಅಸಾಧ್ಯ ಅಂತ ಅನ್ಸೋದನ್ನೂ ಕೂಡ ಸಾಧಿಸಬಹುದು.
ಕೊನೆಯದಾಗಿ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ನಿಜವಾದ ಶಕ್ತಿ ಅಂದ್ರೆ ಏನು? ಅದು ಕೇವಲ ದೇಹದ ಬಲದಲ್ಲಿದೆಯಾ ಅಥವಾ ಭಕ್ತಿ, ಬುದ್ಧಿವಂತಿಕೆ ಮತ್ತು ಸಮರ್ಪಣೆಯಂಥ ಗುಣಗಳಲ್ಲಿ ಅಡಗಿದ್ಯಾ? ಒಮ್ಮೆ ಯೋಚನೆ ಮಾಡಿ ನೋಡಿ.